ಇವತ್ತಿನ ವಿಶೇಷ ಮಧ್ಯಾಹ್ನ ಊಟಕ್ಕೊಂದು ಸಿಂಪಲ್ ಕಾಂಬೋ ರೆಸಿಪಿ ಆಲೂಗಡ್ಡೆ ಮಸಾಲೆ ಜೊತೆ ಬೇಳೆಕಟ್ಟು. ಎರಡು ತುಂಬಾ ಸುಲಭ ಮಾಡೋದು, ಹಾಗೆಯೇ ಆರೋಗ್ಯಕರ. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಬೇಳೆಕಟ್ಟು ಹಾಗೆ ಆಲೂಗೆಡ್ಡೆ ಮಸಾಲೆ ಮಾಡೋದಕ್ಕೆ ಮೊದಲು ನಾವು ಬೇಳೆನ ಬೇಯಿಸ್ಕೋಬೇಕಾಗುತ್ತೆ, ಜೊತೆಗೆ ಆಲೂಗೆಡ್ಡೆನೂ ಸಹ ಬೇಯಿಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಕುಕ್ಕರ್ನಲ್ಲಿ 2 ಪಾತ್ರೆ ಇಡ್ತಾಯಿದ್ದೀನಿ. ಒಂದು ಪಾತ್ರೆಯಲ್ಲಿ ನಾನಿಲ್ಲಿ 5 ಟೇಬಲ್ ಸ್ಪೂನಷ್ಟು ತೊಗರಿ ಬೇಳೆನ ಮೊದಲೇ ನಾನು ನೆನೆಸಿಟ್ಟಿದ್ದೆ. ಆ ನೆನೆಸಿರೋಂಥ ತೊಗರಿ ಬೇಳೆನ ಇಲ್ಲಿ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಆ ಬೇಳೆ ಎಷ್ಟು ಹಾಕಿದ್ವೋ ಅದು ಡಬಲ್ ಅಷ್ಟು ನೀರನ್ನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿಬಿಟ್ಟು ಬೇಯಿಸಿದ್ರೆ ಅದು ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ. ಹಾಗೆಯೇ ಅದ್ರ ಮೇಲೆ ಮತ್ತೊಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಒಂದು 4ರಿಂದ 5 ಆಲೂಗೆಡ್ಡೆನ ಬೇಯಿಸ್ತಾ ಇದ್ದೀನಿ. ಈ 2 ಕಾಂಬೋ ರೆಸಿಪಿನಲ್ಲಿ ಜಾಸ್ತಿ ಕೆಲಸ ಅಂದರೆ ಕುಕ್ಕರಲ್ಲಿ ಬೇಯಿಸೋದಷ್ಟೇ. ಒಂದು ಸಾರಿ ಬೇಳೆ ಮತ್ತು ಆಲೂಗೆಡ್ಡೆ ಬೆಂದಿದೆ ಅಂತಂದರೆ ಈ ಬೇಳೆ ಕಟ್ಟು ಮಾಡೋದಾಗಲಿ ಅಥವಾ ಆಲೂಗೆಡ್ಡೆ ಮಸಾಲೆ ಮಾಡೋದಕ್ಕೆ ಬರೀ 10 ನಿಮಿಷ ಸಾಕು. ಈಗ ಕುಕ್ಕರ್ ಮುಚ್ಚಿಬಿಟ್ಟು ಮಾಮೂಲಿ ಬೇಳೆ ಆಲೂಗೆಡ್ಡೆನ ಎಷ್ಟು ಬೇಯಿಸ್ತೀವೋ ಅಷ್ಟು ಬೇಯಿಸ್ಕೊಳ್ಳೋದಷ್ಟೇ, ಒಂದು 3ರಿಂದ 4 ವಿಸಲ್. ಅದಾದಮೇಲೆ ಕುಕ್ಕರ್ ಆವಿ ಎಲ್ಲ ಹೋಗಿ ಆರಿದ ಮೇಲೆ ಈಗ ನೋಡಿದರೆ ಆಲೂಗೆಡ್ಡೆ ಪರ್ಫೆಕ್ಟಾಗಿ ಬೆಂದಿದೆ. ಜೊತೆಗೆ ನಾವು ಇಟ್ಟಂಥ ಬೇಳೆನೂ ಸಹ ಸಾಫ್ಟಾಗಿ ಬೆಂದಿದೆ. ಬೇಳೆ ಬಿಸಿಯಾಗಿರಬೇಕಾದ್ರೇ ಒಂದು ಮ್ಯಾಶನ್ನು ಅಥವಾ ಸ್ಪೂನು ತೊಗೊಂಡು ಚೆನ್ನಾಗಿ ಹಿಸುಕಿದ್ರೆ ಅದು ನೈಸಾಗಿ ಹೋಗ್ಬಿಡುತ್ತೆ, ಎಲ್ಲೂ ಬೇಳೆ ಥರ ಕಾಣೋದಿಲ್ಲ ನಾವು ಬೇಳೆ ಕಟ್ಟು ಮಾಡಿದಾಗ. ಈಗ ಬೇಳೆ ಆಲೂಗೆಡ್ಡೆ ರೆಡಿಯಾಗಿದೆ ಅಲ್ವಾ. ಮೊದಲು ನಾವು ಆಲೂಗೆಡ್ಡೆ ಮಸಾಲೆ ಮಾಡೋದಕ್ಕೋಸ್ಕರ ಪ್ಯಾನಿಗೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ ಮೇಲೆ ಸೋಂಪು ಒಂದು ಅರ್ಧ ಟೀ ಸ್ಪೂನಷ್ಟು ಸ್ವಲ್ಪ ಇಂಗನ್ನು ಸೇರಿಸ್ತಾ ಇದ್ದೀನಿ. ಗಟ್ಟಿ ಇಂಗನ್ನು ಪುಡಿ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಇಂಗು ಈ ರೀತಿ ಇದೆ. ಹಾಗೆಯೇ ಖಾರಕ್ಕೆ ತಕ್ಕಂತೆ ಇಲ್ಲಿ 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಎಣ್ಣೆಯಲ್ಲಿ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಈ ಆಲೂಗೆಡ್ಡೆ ಮಸಾಲೆಗೆ ಸೋಂಪು, ಬೆಳ್ಳುಳ್ಳಿ, ಶುಂಠಿ ಹಾಗೆಯೇ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಎಣ್ಣೆಯಲ್ಲಿ ಈ ಸಾಮಗ್ರಿಗಳೆಲ್ಲ ಬಾಡಿದ ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸಣ್ಣ ಈರುಳ್ಳಿ ಇದ್ದರೆ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ. ಅದೇ ಸಾಂಬಾರು ಈರುಳ್ಳಿ ಅಂತ ಸಿಗುತ್ತಲ್ಲ ಅದಿಲ್ಲ ಅಂದರೆ ಪ್ರಾಬ್ಲಮ್ ಇಲ್ಲ. ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಬೋದು. ಈ ಸಣ್ಣ ಈರುಳ್ಳಿನಲ್ಲಿ ಏನು ಅಂತಂದರೆ ಒಂದು ಖಾರ ಅಂಶ ಚೆನ್ನಾಗಿ ಬರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಈರುಳ್ಳಿ ಜೊತೆಗೆ ಸ್ವಲ್ಪ ಕರಿಬೇವಿನ ಹಾಕ್ಕೊಂಡು ಅದನ್ನು ಸಹ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿದರೆ ಈರುಳ್ಳಿ ಲೈಟ್ ಪಿಂಕ್ ಆಗಿದೆ. ಈ ಸ್ಟೇಜಿನಲ್ಲಿ ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸ್ತಾ ಇದ್ದೀನಿ, ಈರುಳ್ಳಿಗೆ ಬೇಕಾಗಷ್ಟು. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನೂ ಹಾಕಿ ಲೋ ಫ್ಲೇಮಲ್ಲಿನ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ 1 ಟೀ ಸ್ಪೂನಷ್ಟು ಕೆಂಪು ಖಾರದ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಅದನ್ನು ಸಹ ಬಾಡಿಸ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಮೊದಲೇ ನಾವು ಹಸಿಮೆಣಸಿನಕಾಯಿನ ಸೇರಿಸಿದ್ವಿ, ಈಗ ಸ್ವಲ್ಪ ಕೆಂಪು ಖಾರದ ಪುಡಿನೂ ಸೇರಿಸ್ತೀನಿ. ಎರಡನ್ನೂ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಈಗ ಕೆಂಪು ಖಾರದ ಪುಡಿ, ಧನಿಯಾ ಪುಡಿ ಹಾಕಿದ ಮೇಲೆ ಸ್ವಲ್ಪ ನೀರನ್ನ ಹಾಕಿ ಈ ರೀತಿ ಕುದಿಸ್ಕೊಳ್ತಾ ಇದ್ದೀನಿ. ಈ ನೀರಿನಲ್ಲಿ ಈರುಳ್ಳಿ ಚೆನ್ನಾಗಿ ಬೆಂದು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ನೀರು ಇಂಗಿದ ಮೇಲೆ ನೆಕ್ಸ್ಟ್ ಸ್ಟೇಜಿನಲ್ಲಿ ನಾವು ಮೊದಲೇ ಬೇಯಿಸಿಟ್ಕೊಂಡಿದ್ವಲ್ಲ ಆಲೂಗೆಡ್ಡೆ, ಆ ಸಿಪ್ಪೆ ತೆಗೆದುಬಿಟ್ಟು ದಪ್ಪವಾಗಿ ಹಿಸುಕಿ ಅದನ್ನು ಸಹ ಇಲ್ಲಿ ಸೇರಿಸ್ತಾ ಇದ್ದೀನಿ. ಮೊದಲು ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸಿದ್ವಿ ಈರುಳ್ಳಿಗೋಸ್ಕರ, ಈಗ ಆಲೂಗೆಡ್ಡೆಗೋಸ್ಕರ ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್ಲು ಈ ಆಲೂಗೆಡ್ಡೆ ಮಸಾಲೆ ಮಾಡೋದು, ಅದು ತುಂಬಾ ವಿಭಿನ್ನವಾಗಿರುತ್ತೆ. ಇದು ಅನ್ನದ ಜೊತೆ ಚೆನ್ನಾಗಿರುತ್ತೆ, ಕರ್ಡ್ ರೈಸ್ ಜೊತೆ ಚೆನ್ನಾಗಿರುತ್ತೆ, ಸಾಂಬಾರು ರೈಸು, ರಸಮ್ ರೈಸು, ವೆರೈಟಿ ರೈಸ್ ಜೊತೆ ಚೆನ್ನಾಗಿರುತ್ತೆ, ಹಾಗೆ ಚಪಾತಿ ಜೊತೆನೂ ಸಹ ಎಕ್ಸಲೆಂಟ್ ಆಗಿರುತ್ತೆ. ಈಗ ಲೋ ಫ್ಲೇಮಲ್ಲಿ ಈ ಆಲೂಗೆಡ್ಡೆ ನಾವು ಮಾಡ್ಕೊಂಡಂಥ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಎಲೆ ಹಾಕಿದರೆ ರುಚಿಯಾದಂಥ ಸಿಂಪಲ್ಲಾಗಿ ಮಾಡುವಂಥ ಆಲೂಗೆಡ್ಡೆ ಮಸಾಲೆ ರೆಡಿ. ಈ ಆಲೂಗೆಡ್ಡೆ ಮಸಾಲೆಗೆ ಹೈಲೈಟ್ ಅಂದರೆ ಆ ಸೋಂಪು, ಶುಂಠಿ, ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಪುಡಿಗಳನ್ನ ಸೇರಿಸ್ತೀವಲ್ಲ ಅದು ಎಕ್ಸಲೆಂಟ್ ಟೇಸ್ಟ್ ಕೊಡುತ್ತೆ. ಇದನ್ನು ರೆಡಿಯಾಗಿದೆ. ಇವತ್ತಿನ ಲಂಚ್ ಬಾಕ್ಸಿಗೆ ಚಪಾತಿ ಜೊತೆಗೆ ಇದನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ. ಚಪಾತಿನ ಹಾಗೆ ಪ್ಯಾಕ್ ಮಾಡೋದು ಬದಲು ಆಡಿ ಯೂನಿ ರ್ಯಾಪಲ್ಲಿ ಸುತ್ತಿ ಪ್ಯಾಕ್ ಮಾಡಿದರೆ ತುಂಬ ಹೊತ್ತು ಫ್ರೆಶ್ ಆಗಿರುತ್ತೆ, ರೀಹೀಟ್ ಮಾಡೋದಕ್ಕೆ ತುಂಬಾ ಕನ್ವೀನಿಯೆಂಟ್ ಆಗಿರುತ್ತೆ. ಚಪಾತಿ ಹಾಗೆ ಈ ಆಲೂಗೆಡ್ಡೆ ಮಸಾಲ A1 ಕಾಂಬಿನೇಷನ್ನು ಅತಿ ಸುಲಭವಾಗಿ ಲಂಚ್ ಬಾಕ್ಸ್ ಪ್ಯಾಕಿಂಗ್ ಅಂತೂ ಮಾಡಿ ರೆಡಿ ಆಯಿತು. ನೆಕ್ಸ್ಟ್ ನಾವು ಈ ಆಲೂಗೆಡ್ಡೆ ಮಸಾಲೆ ಜೊತೆ ಆ ಬೇಳೆ ಕಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಸಿಂಪಲ್ ಅಂದರೆ ತುಂಬ ಸಿಂಪಲ್ ರೆಸಿಪಿ ಇದು ಸಹ. ಈ ಬೇಳೆ ಕಟ್ಟು ಮಾಡೋದಕ್ಕೆ ನಾನು ತುಪ್ಪನ ಸೇರಿಸ್ತಾ ಇದ್ದೀನಿ. ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸಿ ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸನ್ನು ಕುಟ್ಟಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಇಂಗನ್ನು ಸೇರಿಸ್ತಾ ಇದ್ದೀನಿ, ಗಟ್ಟಿ ಇಂಗನ್ನು ಈ ರೀತಿ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪದೊಂದಿಗೆ. ಜೊತೆಗೆ ಖಾರಕ್ಕೆ ತಕ್ಕಂತೆ ಇಲ್ಲಿ ಹಸಿಮೆಣಸಿನ್ಕಾಯಿ ಹಾಗೆಯೇ ಶುಂಠಿನೂ ಸಹ ಇಲ್ಲಿ ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ಖಾರ ನೀವು ಹಸಿಮೆಣಸಿನ್ಕಾಯಿನಲ್ಲೇ ಹಾಕಬೇಕು, ಇನ್ಯಾವ ಖಾರನೂ ನಾವು ಈ ಬೇಳೆ ಕಟ್ಟಿಗೆ ಸೇರಿಸೋದಿಲ್ಲ. ಜೊತೆಗೆ ತುಪ್ಪಕ್ಕೆ ಇಲ್ಲಿ ಸ್ವಲ್ಪ ಕರಿಬೇವಿನ ಹಾಕ್ಕೊಂಡು ತುಪ್ಪದ ಒಗ್ಗರಣೆನ ಇಲ್ಲಿ ರೆಡಿ ಮಾಡಿಕೊಂಡು ಆಗಿದೆ. ಈಗ ನೋಡಿದ್ರಾ, ಸಿಂಪಲ್ಲಾಗಿ ಒಂದು ಒಗ್ಗರಣೆ ರೆಡಿಯಾಗಿದೆ. ಈಗ ಇದಕ್ಕೆ
ಒಂದು ನೆಲ್ಲಿಕಾಯಿ ಸೈಜಷ್ಟು ಹುಣಸೆ ಹಣ್ಣನ್ನ ನೀರಿನಲ್ಲಿ ನೆನೆಸಿ ಆ ನೀರನ್ನು ಇದರೊಳಗಡೆ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. 5ರಿಂದ 6 ನಿಮಿಷ ಚೆನ್ನಾಗಿ ಕುದಿಬೇಕು, ಹಸಿ ವಾಸನೆ ಹೋಗಬೇಕು. ಅದಾದಮೇಲೆ ನಾವು ಮೊದಲೇ ಬೇಯಿಸಿಟ್ಕೊಂಡಂತಹ ಬೇಳೆ, ಆ ಬೇಳೆ ನೀರಿನ ಸಮೇತ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಬೇಳೆಕಟ್ಟು ಚೆನ್ನಾಗಿ ನೀರಾಗಿರಬೇಕು ಅಂದರೆ ಈ ಸ್ಟೇಜಿನಲ್ಲೂ ಸಹ ನೀವು ನೀರನ್ನ ಸೇರಿಸಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬಹುದು. ಮುಖ್ಯವಾದ ವಿಷಯ ಏನು ಅಂತಂದರೆ, ಈ ಬೇಳೆಕಟ್ಟಿಗೆ ನಾವು ಹುಣಸೆ ರಸ ಹಾಕ್ತೀವಲ್ಲ, ಅದು ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ನೀವು ಬೇಳೆ ನೀರನ್ನ ಸೇರಿಸಬೇಕಾಗುತ್ತೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಯೋದಕ್ಕೆ ಬಿಡೋಣ. ಒಂದು 5ರಿಂದ 6 ನಿಮಿಷ ಕುದಿಬೇಕು. ಕುದ್ದಾಗ ಆ ನೊರೆ ಬರುತ್ತೆ ಸೈಡ್ನಲ್ಲಿ, ಅದು ತುಂಬಾ ಇಂಪಾರ್ಟೆಂಟು. ನೋಡಿ, ಸೈಡ್ನಲ್ಲಿ ವೈಟಾಗಿ ನೊರೆ ಬಂದಾಗ ನಾನಿಲ್ಲಿ ಕೊತ್ತಂಬರಿ ಎಲೆನ ಹಾಕಿಬಿಟ್ಟು ಮತ್ತೆ ಒಂದು 2 ನಿಮಿಷ ಕುದಿಸ್ಬಿಟ್ಟು ಸ್ಟವ್ನ ಆಫ್ ಮಾಡಿದ ಮೇಲೆ ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಹುಣಸೆ ರಸ ಹಾಕೋಕ್ಕೆ ಇಷ್ಟ ಇಲ್ಲ ಮೊದಲೇ ಅಂತಂದರೆ ಆರಾಮಾಗಿ ಸ್ಕಿಪ್ ಮಾಡ್ಬೋದು. ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಪ್ರಮಾಣನ ಜಾಸ್ತಿ ಸೇರಿಸ್ಕೋಬೋದು. ಈಗ ನೋಡಿ, ನಿಂಬೆಹಣ್ಣಿನ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ರುಚಿಯಾದಂಥ ಬೇಳೆಕಟ್ಟು ರೆಡಿ. ತುಂಬಾ ಸುಲಭವಾಗಿ ಮಾಡ್ಬೋದು. ಮಾಮೂಲಿ ದಿನದಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಚಳಿ, ಜ್ವರ, ಮೈ ನೋವಿದ್ದಾಗಲೂ ಸಹ ಈ ಕಾಂಬಿನೇಷನ್ ಎಕ್ಸಲೆಂಟ್ ಆಗಿರುತ್ತೆ. ಬಿಸಿ ಅನ್ನಕ್ಕೆ ಬೇಳೆಕಟ್ಟು ಹಾಗೆಯೇ ಆಲೂಗೆಡ್ಡೆ ಮಸಾಲೆ A1 ಕಾಂಬಿನೇಷನ್ನು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವೇನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.